ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ನಮ್ಮ ಶಾಸ್ತ್ರ ಸಿದ್ಧಾಂತ ಜ್ಯೋತಿಷ್ ಶಾಲೆಯನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ತಮಗೆಲ್ಲ ವಂದಿಸುತ್ತಾ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ರಾಜ್ಯದ್ದು, ನಮ್ಮ ದೇಶದ ರಾಜಕೀಯ ಸ್ಥಿತಿಗತಿಗಳು ಹೇಗಿದೆ ಎಂಬುದರ ಬಗ್ಗೆ ನೋಡೋಣ. ಯಾರು PM ಆಗಬಹುದು, ನಮ್ಮ ರಾಜ್ಯದಲ್ಲಿ ಯಾವುದು ಬಹುಮತವನ್ನು ಪಡೆದುಕೊಳ್ಳಬಹುದು ಅನ್ನೋದ್ರ ಬಗ್ಗೆ ನಾವಿವತ್ತು ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿಯ ಪಾದಾರವಿಂದಗಳಲ್ಲಿ ನಮಿಸುತ್ತಾ ಇವತ್ತಿನ ಈ ಸಂಚಿಕೆಯನ್ನು ನೋಡೋದಾದ್ರೆ ನಾವು ನಮ್ಮ ದೇಶ ಮತ್ತು ರಾಜ್ಯವನ್ನು ನಾವು ತೆಗೆದುಕೊಂಡಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು 28 ಕ್ಷೇತ್ರಗಳಿದೆಯಾ? 28 ಕ್ಷೇತ್ರಗಳಿರಬಹುದು. ನಮ್ಮ ದೇಶದ ಒಂದು ಯಾರು ಪ್ರೈಮ್ ಮಿನಿಸ್ಟರ್ ಆಗಬಹುದು, ಯಾರಿಗೆ ಯೋಗ ಫಲಗಳಿದೆ ಅಂತ ನೋಡುವುದೇ ಆದರೆ ನಮ್ಮ ರಾಜ್ಯದಲ್ಲಿ BJP ಒಂದು 20ರಿಂದ 22 ಸ್ಥಾನವನ್ನು ತೆಗೆದುಕೊಳ್ಳುವಂಥ ಅರ್ಹ ಮತ್ತು ಯೋಗ ಎರಡೂ ಇದೆ ಅಂತ ನಮ್ಮ ಜ್ಯೋತಿಷ್ಯದ ಪ್ರಕಾರ ನಾನು ಹೇಳೋಕೆ ಇಷ್ಟಪಡ್ತೀನಿ. ಒಂದು 20 ಇರ್ಬೋದು, 22ವರೆಗೂ ಟ್ರೈ ಮಾಡಬಹುದು. 20 ಎಕ್ಸಾಕ್ಟ್ ಆಗಿ ಇವರಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಅದೇ ನಮ್ಮ ರಾಜಕೀಯ ವಿಶ್ಲೇಷಣೆ ಮಾಡುವವರು ಕೂಡ ಹೇಳ್ಬೋದು, ಹೇಗೆ ಅವರವರಿಗೆ ಇಷ್ಟ ಬಂದಾಗ ಹೇಳುತ್ತಾರೆ. ನನ್ನ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಒಂದು 20 ನಮ್ಮ ಕರ್ನಾಟಕದಲ್ಲಿ ತೆಗೆದುಕೊಳ್ಳುವಂಥ ಯೋಗ ನಮ್ಮ ನರೇಂದ್ರ ಮೋದಿಯವರಿಗೆ ತುಂಬ ಚೆನ್ನಾಗಿ ಇದೆ. ಎರಡನೇದಾಗಿ ನಮ್ಮ ಕಾಂಗ್ರೆಸ್ಸಿಗೆ ಬಂದರೆ ನಮಗೆ 5ರಿಂದ 6 ಸೀಟುಗಳನ್ನು ತೆಗೆದುಕೊಳ್ಳುವ, 4 ಇರ್ಬೋದು 6 ಆಗ್ಬೋದು, ಅವ್ರದ್ದು 6 ಸೀಟುಗಳವರೆಗೆ ತೆಗೆದುಕೊಳ್ಳುವಲ್ಲಿ 4 to 6 ಸೀಟ್ಸ್ ನಮಗೆ ಕಾಂಗ್ರೆಸ್, ನಮ್ಮ ಇಂಡಿಯಾ ಮೈತ್ರಿಕೂಟ ಏನಿದೆ ಅವರು 4ರಿಂದ 6 ಸೀಟುಗಳನ್ನು ಗೆಲ್ಲುವಂಥ ಯೋಗ ಫಲಗಳು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇದೆ. ಹಾಗೂ ನಮ್ಮ JDS ಪಕ್ಷಕ್ಕೆ ಬಂದರೆ ಅವರಿಗೆ 1ರಿಂದ 3 ಸೀಟು, 1 ಕೂಡ ಆಗ್ಬೋದು 3 ಆಗ್ಬೋದು. ಹಾಗಾಗಿ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಒಂದೇ 3 ಸೀಟು ಅನ್ಕೊಳಕ್ಕೆ ಹೋಗ್ಬಿಡಿ. ಅದನ್ನ 1 ಸೀಟನ್ನು ಗೆಲ್ಬೋದು, 3 ಸೀಟ್ವರೆಗೂ ಅವ್ರಿಗೆ ಯೋಗ ಇದೆ ಅಂತ ಅರ್ಥ ಅದು. ಹಾಗಾಗಿ ನಮಗೆ ಇಲ್ಲಿ ನೋಡುವುದಾದರೆ ಈ ಥರ ನಾವು ವಿಶ್ಲೇಷಣೆ ಮಾಡುತ್ತಾ ಹೋದಾಗ ನಮ್ಮ ರಾಜ್ಯದಲ್ಲಿ ಮೋದಿಗೆ ಅತಿ ಹೆಚ್ಚು ಒಲವು ಕಂಡು ಬರುತ್ತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ದೇಶದ ನಾವು ಈ ಸರಿ ಯಾರು ನಮಗೆ ಪ್ರಿಡಿಕ್ಷನ್ ಕೊಡ್ತಾ ಇರ್ತೀವಲ್ಲ, ಹಾಗೆ ನೋಡುವುದಾದರೆ ನಮ್ಮ ದೇಶದ ಒಂದು ಸುಭದ್ರತೆಯಾಗಲಿ, ನಮ್ಮ ಒಂದು ದೇಶದ ಮುಂದಿನ ಹೇಗೆ ಯೋಗ ಫಲಗಳನ್ನು ನೋಡ್ತಾ ಹೋಗೋದಾಗಲಿ, ನಮ್ಮ ದೇಶದಲ್ಲಿ ಮುಂದೆ ಹೇಗಿರುತ್ತದೆ, ಯಾವ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ, ನಮಗೆ ಯಾರ್ಯಾರೆಲ್ಲ ಅದರಿಂದ ನಮಗೆ ಪ್ರಯೋಜನ ಆಗುತ್ತೆ ಅಂತ ನೋಡುವುದೇ ಆದರೆ ನಮಗೆ ಅತಿ ಹೆಚ್ಚು ನಮಗೆ ಇಲ್ಲಿ ನಾವು ಎಲ್ಲ ರಾಜ್ಯಗಳದ ಒಂದು ಸಮೀಕ್ಷೆಯನ್ನು ಮಾಡಿದಾಗ ನಮ್ಮ ತಮಿಳುನಾಡು ಇರಬಹುದು, ಗುಜರಾತ್ ಇರಬಹುದು, ಪಕ್ಕದ ಇದ್ದಂಥ ನಮ್ಮ ಆಂಧ್ರ ಪ್ರದೇಶ ಇರ್ಬೋದು, ತೆಲಂಗಾಣ ಇರ್ಬೋದು, ಕೇರಳ ಇರಬಹುದು, ಗುಜರಾತ್ ಆಯಿತು, ನಮ್ಮ ಅಸ್ಸಾಂ ಇರ್ಬೋದು, ಒಡಿಶಾ ಇರ್ಬೋದು, ರಾಜಸ್ಥಾನ್ ಇರಬಹುದು, ಎಲ್ಲವನ್ನು ನಾವು ಕ್ರೋಢೀಕರಿಸಿ ನೋಡಿದಾಗ BJPಗೆ ಅತಿ ಹೆಚ್ಚು ಸ್ಥಾನಗಳು ಬರುವಂತಹ ಯೋಗ ಫಲಗಳು ಹೆಚ್ಚಾಗಿ ಕಂಡು ಬರುತ್ತಾ ಇರುವುದರಿಂದ ನಮಗೆ ನೆಕ್ಸ್ಟ್ PM ಮೋದಿನೇ ಎನ್ನುವುದರಲ್ಲಿ 2 ಸಂದೇಹವಿಲ್ಲ ಎಂದು ನಮ್ಮ ಜ್ಯೋತಿಷ್ಯ ಹೇಳುತ್ತಾ ಇದೆ. ಹಾಗಾಗಿ ಇನ್ನು 24 ಇನ್ನೇನು ಕೆಲವೇ ದಿನಗಳಲ್ಲಿ, ಕೆಲವೇ ನಿಮಗೆ ಕೈ ಬೆರಳಲ್ಲಿ ನೀವು ಎಣಿಕೆ ಮಾಡುವಷ್ಟು ನಮಗೆ ದಿನಗಳಿದೆ ಅಷ್ಟೇ. ಮತ್ತೆ BJP ಮತ್ತೊಮ್ಮೆ ನಮ್ಮ ದೇಶದಲ್ಲಿ ಅವರ ಏನಿದೆ ಅವರ ಒಂದು ಇಷ್ಟು ದಿನ ನಡೆಸ್ಕೊ ಬಂದಿರೋ ರಾಜಕೀಯವನ್ನು ನಡೆಸ್ಕೊ ಬಂದಿದ್ದಾರೆ, ಅವರೇ ಕಂಟಿನ್ಯೂ ಆಗುವಂತಹದ್ದು ಅತಿ ಹೆಚ್ಚು ನಮಗೆ ಉದ್ಭವಿಸುತ್ತಿದೆ. ಹಾಗೂ ಇವರೇ ನಮ್ಮ ದೇಶವನ್ನು ಮುನ್ನಡೆಸುತ್ತಿರುತ್ತಾರೆ ಎಂಬುವ ಅತಿ ಹೆಚ್ಚು ವಿಶ್ವಾಸ ಕೂಡ ನಮ್ಮಲ್ಲಿದೆ. ಹಾಗೂ ಇವರೇ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಶಾಸ್ತ್ರ ಸಿದ್ಧಾಂತ ಜ್ಯೋತಿಷ್ಯಾಲಯವನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ನಮ್ಮ ಶಾಸ್ತ್ರ ಸಿದ್ಧಾಂತ ಜ್ಯೋತಿಷ್ಯಾಲ ನೋಡ್ತಾ ಇದ್ದೀರೋ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ತಮಗೆಲ್ಲ ವಂದಿಸುತ್ತಾ ಮೊಟ್ಟ ಮೊದಲನೇದಾಗಿ ನಮ್ಮ ಕುಲದೇವರಾದ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿ ಪಾದಾರವಿಂದಗಳಲ್ಲಿ ನಮಿಸುತ್ತಾ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ ಅಂತ